ತುಮಕೂರಿನಲ್ಲಿ ಹೇಮಾವತಿ ನದಿ ಕೆನಾಲ್ ಕಿಚ್ಚು ಸ್ಫೋಟಗೊಂಡಿದೆ. ಅಲ್ಲಿನ ರೈತರು ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಮಾವತಿ ನದಿ ಕೆನಾಲ್ ಕಿಚ್ಚು ಸ್ಫೋಟಗೊಂಡಿದೆ ತುಮಕೂರಿನಲ್ಲಿ. ತುಮಕೂರಿನಿಂದ ರಾಮನಗರಕ್ಕೆ ಕೆನಾಲ್ಗೆ ವ್ಯಕ್ತವಾಗ್ತಾ ಇರೋ ವಿರೋಧ. ಹೇಮಾವತಿ ಕೆನಾಲ್ ಕಾಮಗಾರಿಯನ್ನ ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಕಿಚ್ಚು ಸ್ಫೋಟಗೊಂಡಿದೆ. ತುಮಕೂರಿನ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯ ಇದು. ಕಾಮಗಾರಿ ಸ್ಥಳಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಿಷೇಧಾಜ್ಞೆ ಹೇರಿ ಕಾಮಗಾರಿಯನ್ನ ಆರಂಭ ಮಾಡಿದ್ದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ತುಮಕೂರಿನ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ ಪ್ರತಿಭಟನೆ ಹೇಗೆ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ರಿ. ನಿಷೇಧಾಜ್ಞೆ ಹೇರಿ ಅಲ್ಲಿ ಕಾಮಗಾರಿಯನ್ನ ಆರಂಭ ಮಾಡಿದ್ದರ ಬಗ್ಗೆ ಆಕ್ರೋಶ ಇದೆ. ಇಲ್ಲಿಂದ ನೀರನ್ನ ಬೇರೆ ಕಡೆ ಹರಿಸೋದ್ರ ಬಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ದೊಡ್ಡ ದೊಡ್ಡ ಪೈಪ್ ಲೈನ್ ನ ಮೂಲಕ ಬೇರೆ ಕಡೆ ನೀರು ಹರಿಸೋದಕ್ಕೆ ಅಲ್ಲಿ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಹೇಮಾವತಿ ಜಲಾಶಯದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇರೆ ಕಡೆ ನೀರು ಹರಿಸಿದ್ರೆ ನಾವೇನು ಮಾಡಬೇಕು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ರೈತ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗಿದೆ. ಸುರೇಶ್ ಗೌಡ ನೇತೃತ್ವದಲ್ಲಿ ಸಂಘಟನೆಗಳು ಹೋರಾಟಕ್ಕಿಳಿದಿದೆ. ಕಾಮಗಾರಿ ಸ್ಥಳಕ್ಕೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕಿದ್ದಾರೆ. ಮುತ್ತಿಗೆ ಹಾಕೋ ಯತ್ನ ನಡೆಸಿದ್ರು. ರಸ್ತೆ ಮಧ್ಯದಲ್ಲೇ ಟೈರ್ಗೆ ಬೆಂಕಿ ಇಟ್ಟು ಉಗ್ರ ಹೋರಾಟವನ್ನ ನಡೆಸಿದ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದಿದೆ. ಶಿವಮೊಗ್ಗ ಬೆಂಗಳೂರು ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದ್ರು. ಕಾಮಗಾರಿ ನಾಲೆಯತ್ತ ಪ್ರತಿಭಟನಾಕಾರರು ನುಗ್ಗಿದ್ರು. ಅಲ್ಲಿದ್ದಂತ ಬಸ್ ಅನ್ನೇ ಅಲುಗಾಡಿಸ್ತಾ ಇದ್ದಾರೆ. ಪ್ರತಿಭಟನಾಕಾರರ ಬಂಧನದ ವೇಳೆಯೂ ಹೈಡ್ರಾಮಾ ನಡೆಯಿತು. ಹೆದ್ದಾರಿ ಮಧ್ಯದಲ್ಲೇ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. 3 ಬಸ್ಗಳಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದು ಅಲ್ಲಿನ ಆಕ್ರೋಶ. ಇದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ. ಸ್ವಾಮೀಜಿಗಳು, ರೈತಪರ ಹೋರಾಟಗಾರರು ಸೇರಿದಂತೆ ತುಮಕೂರಿನ ಜನ ಸಿಟ್ಟಿಗೆದ್ದಿದ್ದಾರೆ. ದೃಶ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ವಾಗ್ವಾದ ನಡೀತು. ತುಮಕೂರು ನಗರ ಮತ್ತೆ ಪಟ್ಟಣಕ್ಕೆ ಕುಡಿಯೋ ಉದ್ದೇಶಕ್ಕೆ ಹೇಮಾವತಿ ನೀರು ಬಳಕೆ ಆಗುತ್ತೆ. ಗೊರೂರು ಡ್ಯಾಂ ನೀರನ್ನ ತುಮಕೂರು ನಗರದ ಬಳಿಯ ಬುಗಡನಹಳ್ಳಿ ಕೆರೆಗೆ ಹರಿಸಿ ಅಲ್ಲಿಂದ ಪೈಪ್ನ ಮೂಲಕ ತುಮಕೂರು ನಗರಕ್ಕೆ ಈ ನೀರು ಸಪ್ಲೈ ಮಾಡಲಾಗುತ್ತೆ. ಇದೇ ತರ ಮಧುಗಿರಿ, ಶಿರಾಪಟ್ಟಣಕ್ಕೂ ಕೂಡ ಕೆರೆಗಳಿಗೆ ನೀರು ತುಂಬಿಸಿ ಹೇಮಾವತಿ ನೀರನ್ನೇ ಕುಡಿಯೋದಕ್ಕೆ ಅಂತ ಪೂರೈಕೆ ಮಾಡ್ತಾ ಇದ್ದಾರೆ. ಈ ನೀರಿನ ಮೇಲೆ ಬಹಳ ದೊಡ್ಡ ಅವಲಂಬನೆ ಇದೆ. ಆದ್ರೆ ಈಗ ದೊಡ್ಡ ದೊಡ್ಡ ಪೈಪ್ಲೈನ್ ನ ಮೂಲಕ ನೀರನ್ನ ಮತ್ತೊಂದು ಕಡೆ ಹರಿಸೋದ್ರ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ಇದೆ. ರಾಜಕೀಯ ಪ್ರೇರಿತ ಇದು. ಮುಂದೊಂದು ದಿನ ನೀರಿನ ಸಮಸ್ಯೆಯನ್ನ ನಾವೆದುರಿಸಬೇಕಾಗತ್ತೆ ಅಂತ ಆಕ್ರೋಶಗೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದೆ. ಪೊಲೀಸರೊಬ್ಬರಿಗೆ ಗಾಯ ಆಗಿರೋ ದೃಶ್ಯ. ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಹೇಮಾವತಿ ತುಮಕೂರು ಜಿಲ್ಲೆಗೆ ಜೀವನದಿ. ಇದು ತುಮಕೂರು ಜಿಲ್ಲೆಯ ಜನ ಈಗ ಹೇಳ್ತಾ ಇರೋದು ಪ್ರಾಣ ಬಿಡ್ತೀವಿ ಆದ್ರೆ ನೀರ್ ಮಾತ್ರ ಕೊಡಲ್ಲ ಅಂತ ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ.
ಪ್ರತಿಭಟನೆಯ ದೃಶ್ಯ ಜನ ಕೇಳ್ತಾ ಇರೋದು. ನೈಸರ್ಗಿಕವಾಗಿ ನಾಲೆ ಮೂಲಕ ಕುಣಿಗಲ್ನ ಮೂಲಕ ಮಾಗಡಿಗೆ ನೀರು ತೆಗೆದುಕೊಂಡು ಹೋಗಬಹುದಾಗಿತ್ತು. ಆದರೆ ಈ ರೀತಿ ಬೃಹತ್ ಪೈಪ್ಲೈನ್ಗಳನ್ನ ಅಳವಡಿಕೆ ಮಾಡಿ ಒಂದು ವೇಳೆ ನೀರನ್ನ ಹರಿಸಿದ್ದೆ ಆದ್ರೆ ಇಲ್ಲಿ ನೀರು ಸಿಗದ ಪರಿಸ್ಥಿತಿ ಆಗತ್ತೆ. ತುಮಕೂರು ಜಿಲ್ಲೆಯ ಉಳಿದ ತಾಲೂಕುಗಳಿಗೆ ನೀರು ಕಡಿಮೆ ಆಗತ್ತೆ ಅನ್ನೋ ಆತಂಕ ಈಗ ಆ ಭಾಗದ ಜನರಲ್ಲಿದೆ. ತುಮಕೂರು ಜಿಲ್ಲೆಗೆ ವರ್ಷಕ್ಕೆ 24 TMC ನೀರು ಹಂಚಿಕೆ ಆಗಿದೆ. ಆದರೆ ಯಾವ ವರ್ಷ ಕೂಡ 24 TMC ನೀರು ತುಮಕೂರು ಜಿಲ್ಲೆಗೆ ಹರಿದೇ ಇಲ್ಲ. ಹೇಮಾವತಿಯಲ್ಲಿ ತುಮಕೂರು ಜಿಲ್ಲೆಯ ಕೆರೆಕಟ್ಟೆಗಳಿಗೆ ಕುಡಿಯೋ ಉದ್ದೇಶಕ್ಕೆ, ಕೃಷಿ ಉದ್ದೇಶಕ್ಕೆ ಇದೇ ನೀರೇ ಬಳಕೆ ಆಗುತ್ತೆ. ನೈಸರ್ಗಿಕವಾಗಿ ಹರಿದುಕೊಂಡು ಹೋಗೋ ನೀರು ಹರಿದು ಹೋಗ್ಲಿ, ಆಯಾ ಜಿಲ್ಲೆಗೆ ಇಂತಿಷ್ಟು ಅಂತ. ಆದರೆ ಒತ್ತಾಯಪೂರ್ವಕವಾಗಿ ದೊಡ್ಡ ದೊಡ್ಡ ಪೈಪ್ಲೈನ್ಗಳನ್ನು ಅಳವಡಿಸಿ ನೀರು ಹರಿಸಿದ್ದೆ ಆದರೆ ನಾವೇನು ಮಾಡಬೇಕು? ಬೇರೆ ನೀರಿನ ಮೂಲ ಇಲ್ಲ. ಹೇಮಾವತಿ ನೀರಿನ ಮೇಲೆಯೇ ಅವಲಂಬಿಸಿರುವಂತಹ ತುಮಕೂರು ಮತ್ತು ತುಮಕೂರು ತಾಲೂಕಿನ ಜನ ಏನು ಮಾಡಬೇಕು ಅನ್ನೋದು ಜನರ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.